ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಇವತ್ತು ನಡೆದಂತಹ TET ಎಕ್ಸಾಮ್ನ ಒಂದು ಪ್ರಶ್ನೆ ಪತ್ರಿಕೆಯ ಕನ್ನಡ ಒಂದು ಏನು ಭಾಷೆ ಇದೆ, ಭಾಷೆಯ ಪ್ರಶ್ನೆ ವಿಶ್ಲೇಷಣೆಯನ್ನು ನಾವೀಗ ನೋಡ್ತಾ ಹೋಗೋಣ. ಕೀ ಆನ್ಸರ್ಗಳನ್ನು ಮಾತ್ರ ನಾವು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗೋದು, ವಿಶ್ಲೇಷಣೆಯನ್ನು ನೆಕ್ಸ್ಟ್ ವಿಡಿಯೋಗಳಲ್ಲಿ ನಾವು ಮಾಡ್ತಾ ಹೋಗೋಣ. ಇವು ನಮ್ಮ ಚಾನಲ್ನ ಕಡೆಯಿಂದ ನಾವು ನೀಡಿದಂತಹ ಉತ್ತರಗಳಾಗಿರ್ತವೆ ಹೊರತು ಇಲಾಖೆಯವರು ನೀಡಿದಂತಹ ಯಾವುದೇ ಫೈನಲ್ ಉತ್ತರಗಳಲ್ಲ. ನಿಮ್ಮ ಒಂದು ಉತ್ತರವನ್ನು ಅಂದಾಜು ಮಾಡಿಕೊಳ್ಳಿಕ್ಕೆ, ಪ್ರಿಡಿಕ್ಟ್ ಮಾಡಲಿಕ್ಕೆ ಇವು ನಿಮಗೆ ಹೆಲ್ಪ್ಫುಲ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ವಿಡಿಯೋವನ್ನು ಮಾಡ್ತಾ ಇರುವಂಥದ್ದು. ಇದರಲ್ಲಿ ಕೆಲವೊಂದಿಷ್ಟು ಉತ್ತರಗಳು ತಪ್ಪಾಗೂ ಸಹ ಇರಬಹುದು ಇಲಾಖೆಯ ಉತ್ತರಕ್ಕೆ ಸಂಬಂಧಪಟ್ಟಂತೆ. ಅದಕ್ಕೆ ನಾವು ಕ್ಷಮೆಯನ್ನು ಕೋರುತ್ತಾ ಹೆಚ್ಚಿನ ಉತ್ತರಗಳನ್ನು ನಾವು ಸರಿಯಾದಂಥ ಉತ್ತರಗಳನ್ನ ಇಲ್ಲಿ ತೋರಿಸ್ತೇವೆ ಅನ್ನೋದನ್ನು ಹೇಳ್ತಾ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫಸ್ಟ್ ಕ್ವಶನ್ ಇರುವಂಥದ್ದು ಪ್ಯಾರಾಗ್ರಾಫ್ಗೆ ಸಂಬಂಧಪಟ್ಟಂತೆ. ಅಮೆರಿಕ ಹಾಗೂ ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ವಿಯೆಟ್ನಾಂ ಗೆರಿಲ್ಲಾಗಳಿಗೆ ಇದ್ದಂತಹ ಅನುಕೂಲ. ವಿಯೆಟ್ನಾಂನ ಕಾಡುಗಳ ಪೂರ್ಣ ಪರಿಚಯ. ಆಪ್ಷನ್ 3. ಏಜೆಂಟ್ ಆರೆಂಜ್ ಹೇಳುವಂಥದ್ದು ಒಂದು ಕಳೆನಾಶಕ ಆಗಿರುವಂಥದ್ದು. ಪರಿಚಿತ ಕಾಡುಮೇಡುಗಳಲ್ಲಿ ಹಗಲಿಡಿ ಅಡಗಿ ಕುಳಿತು ರಾತ್ರಿಯ ವೇಳೆ ಶತ್ರುಗಳ ಮೇಲೆ ಎರಗುತ್ತಿದ್ದರು. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ. ಕಾಡುಮೇಡು ಹೇಳುವಂಥದ್ದು ಇದು ಜೋಡು ನುಡಿಗೆ ಉದಾಹರಣೆಯಾಗಿದೆ. ಅಮೆರಿಕ ಮತ್ತು ವಿಯೆಟ್ನಾಂ ಗೆರಿಲ್ಲಾ ಯುದ್ಧದಲ್ಲಿ ಮಾನವನ ಕ್ರೌರ್ಯಕ್ಕೆ ಮುಖ್ಯ ಸಾಕ್ಷಿಗಳಾದಂಥವು ಎಲೆ ಉದುರಿಸಿಕೊಂಡಂತಹ ದೈತ್ಯ ಮರಗಳು. ನೆಕ್ಸ್ಟ್, ಏಜೆಂಟ್ ಆರೆಂಜ್ ಹುಟ್ಟುಹಾಕಿದ ಆರೋಗ್ಯ ಸಮಸ್ಯೆ ಕ್ಯಾನ್ಸರ್. ಏಜೆಂಟ್ ಆರೆಂಜ್ನಿಂದ ಕಾಡಿನಲ್ಲಾದ ಪರಿಣಾಮ ಮರದ ಎಲೆಗಳೆಲ್ಲ ಉದುರಿ ಹೋದವು. ಲಕ್ಷಾಂತರ ಪದವು ಈ ಸಂಧಿಗೆ ಉದಾಹರಣೆ. ಲಕ್ಷ ಪ್ಲಸ್ ಅಂತರ ಹೇಳುವಂಥದ್ದಿದೆ, ಸವರ್ಣ ದೀರ್ಘ ಸಂಧಿಗೆ ಇದು ಉದಾಹರಣೆ. ನೆಕ್ಸ್ಟ್ 8ನೇ ಪ್ರಶ್ನೆ. ಕೀಟನಾಶಕಗಳಿಗೆ ಹೋಲಿಸಿದರೆ ಕಳೆನಾಶಕಗಳು ಅಷ್ಟೊಂದು ಅಪಾಯಕಾರಿಯಾಗಿಲ್ಲ, ಯಾಕೆಂದರೆ? ಕಾರಣ, ಸ್ವಾಭಾವಿಕವಾಗಿ ವಿಭಜನೆ ಹೊಂದಿ ಕೆಲವೇ ದಿನಗಳಲ್ಲಿ ಸಾಧು ರಾಸಾಯನಿಕವಾಗಿ ಬದಲಾವಣೆ ಆಗೋದ್ರಿಂದ. ಆಪ್ಷನ್ 4. ನೆಕ್ಸ್ಟ್ ಒಂದು ಪದ್ಯ ಇರುವಂಥದ್ದು, ಪದ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ 9ನೇ ಪ್ರಶ್ನೆ. ತೃಣದ ಹಸಿರಿಗೆ ಕಾರಣ. ಇದಕ್ಕೆ ಕಾರಣ ಆಗಿರುವಂಥದ್ದು ಬೇರು, ಮಣ್ಣು, ದೀಪನ, ಚಂದ್ರ ಮತ್ತು ನೀರು. ಆತ್ಮೋನ್ನತಿಗೆ ದಾರಿಯಾದಂಥದ್ದು ಆರದು ಜಗವೆಂದು ಭೇದವೆಣಿಸದೇ ಇರುವಂಥದ್ದು ಆತ್ಮೋನ್ನತಿಗೆ ದಾರಿಯಾಗುವಂಥದ್ದು. ನೆಕ್ಸ್ಟ್ 11ನೇ ಪ್ರಶ್ನೆ. ಕವಿಯ ಪ್ರಕಾರ ಗೌರವಿಸಬೇಕಾಗಿರುವಂಥದ್ದು ಜೀವನ ಮತ್ತು ಚೇತನವನ್ನು. ವಿಸ್ತಾರ ಪದದ ತದ್ಭವ ರೂಪ ಬಿತ್ತರ ಅನ್ನುವಂಥದ್ದು. ಬ್ರಹ್ಮಾನುಭವಿಯಾಗುವುದು ಇಲ್ಲಿ ಹೂದೋಟದಲ್ಲಿ, ಕಳೆಕೂಟದಲ್ಲಿ, ಸಂಗೀತದಲ್ಲಿ, ಶಾಸ್ತ್ರದಲ್ಲಿ ಮತ್ತು ಮೌನದಲ್ಲಿ. ಆಪ್ಷನ್ 2. ಕವಿ ಬಾಳಬೇಕೆಂದು ಹೇಳಿರುವಂಥದ್ದು ವಿಸ್ತಾರದ ವೈಶಾಲ್ಯದಿ. ತಣಿತಣಿವ ನಿನ್ನ ಕಣ್ಣಿನ ಪುಣ್ಯವೋ. ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದ ವ್ಯಾಕರಣಾಂಶ. ತಣಿತಣಿವ ಹೇಳುವಂಥದ್ದು ದ್ವಿರುಕ್ತಿಗೆ ಉದಾಹರಣೆ. 16ನೇ ಪ್ರಶ್ನೆ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದಿರುತ್ತೆ. ಅನ್ವೇಷಣಾ ಮನಸ್ಸು ಹೊಸತನ ಇದ್ದು ವಿಷಯದ ಬಗ್ಗೆ ಒಳನೋಟದ ಚಿಂತನೆಯೊಂದಿಗೆ ಸೃಜನಶೀಲ ಮನಸ್ಸಿನೊಂದಿಗೆ ಓದುವಂಥದ್ದು ಸೂಕ್ಷ್ಮ ವಾಚನ ಆಗುತ್ತೆ, ಅಥವಾ ವಿಮರ್ಶಾತ್ಮಕ ವಾಚನಕ್ಕೂ ಸಹ ಬರಬಹುದು, ಎರಡರಲ್ಲಿ ಒಂದೇ ಆಗುತ್ತೆ. ಸಾಕ್ರೆಟಿಸ್ ಪದ್ಧತಿ ಎಂದು ಕರೆಯಲ್ಪಡುವ ಗದ್ಯ ಬೋಧನಾ ಪದ್ಧತಿ ಅನ್ನುವಂಥದ್ದು ಪ್ರಶ್ನೋತ್ತರ ಪದ್ಧತಿಯಾಗಿದೆ. ನೆಕ್ಸ್ಟ್ 18ನೇ ಪ್ರಶ್ನೆ. ಆಲಿಸುವಿಕೆ ಕೌಶಲ್ಯವನ್ನು ಬೆಳೆಸುವ ಉತ್ತಮ ಚಟುವಟಿಕೆ ಕಥೆಯನ್ನು ಕೇಳಿ ಪಾತ್ರ ಪರಿಚಯವನ್ನು ಮಾಡುವಂಥದ್ದು. ನೆಕ್ಸ್ಟ್ 19ನೇ ಪ್ರಶ್ನೆ. ಶಬ್ದ ಸಂಕೇತಗಳನ್ನು ಕಣ್ಣಿನಿಂದ ನೋಡುತ್ತಾ ಅವುಗಳನ್ನು ಅರ್ಥಗ್ರಹಿಸುತ್ತಾ ಸದ್ದಿಲ್ಲದೆ ಮನಸ್ಸಿನಲ್ಲಿ ಓದುವಂಥದ್ದು ಮೌನ ವಾಚನ. ಘಟಕ ಯೋಚನೆಯ ಒಂದು ಲಕ್ಷಣ ಅಂದರೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಸರಪಳಿಯ ಕಲಿವು ಇರುತ್ತೆ ಅನ್ನುವಂಥದ್ದು. ಆಪ್ಷನ್ 1. ನೆಕ್ಸ್ಟ್ 21ನೇ ಪ್ರಶ್ನೆ. ತರಗತಿ ಕೋಣೆಯಲ್ಲಿ ಅನಿರೀಕ್ಷಿತ ಸಮಸ್ಯೆಗಳನ್ನು ಎದುರಿಸಲು ಶಿಕ್ಷಕ ತನ್ನ ಪಾಠ ಯೋಜನೆಯಲ್ಲಿ ಬದಲಾವಣೆ ಕಲ್ಪಿಸುವಂತಹ ತತ್ವ ಶಿಥಿಲತೆಯ ತತ್ವ, ಅಥವಾ ನಾವು ಅದನ್ನು ಫ್ಲೆಕ್ಸಿಬಲ್ ತತ್ವ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 22ನೇ ಪ್ರಶ್ನೆ. ಮೈಕ್ರೋಫಿಲಮ್ ಈ ಪ್ರಕಾರದ ದೃಶ್ಯ ಮಾಧ್ಯಮ, ಪ್ರಕ್ಷೇಪಿತ, ಚಲನಶೀಲ ಆಗಿರುತ್ತೆ. ಉದಾಹರಣೆಗಳನ್ನು ಮೊದಲು ನೀಡಿ ನಂತರ ಸೂತ್ರವನ್ನು ನಿರೂಪಿಸುವ ವ್ಯಾಕರಣ ಬೋಧನಾ ವಿಧಾನ. ಇದು ಅನುಗಮನ ಪದ್ಧತಿ ಆಗಿರುವಂಥದ್ದು. ನೆಕ್ಸ್ಟ್ 24ನೇ ಪ್ರಶ್ನೆ. ಗದ್ಯ ಬೋಧನೆಯು ಈ ಗುರಿಯನ್ನು ಹೊಂದಿಲ್ಲ. ಛಂದಸ್ಸು ಅಲಂಕಾರವನ್ನು ಪರಿಚಯಿಸುವಂತಹ ಒಂದು ಗುರಿಯನ್ನು ಹೊಂದಿಲ್ಲ. ಆಪ್ಷನ್ 3. ನೆಕ್ಸ್ಟ್, ಬೋಧನಾ ಪದ್ಧತಿಗಳನ್ನು ಅದರ ನಿರೂಪಕರೊಂದಿಗೆ ಹೊಂದಿಸಿ. ಅನುಗಮನ ಪದ್ಧತಿ, ಯೋಜನಾ ಪದ್ಧತಿ, ಕ್ರೀಡಾ ಪದ್ಧತಿ, ಕಿಂಡರ್ ಗಾರ್ಡನ್ ಪದ್ಧತಿಯನ್ನು ಹೇಳಿದಂಥದ್ದು ಯಾರು? 25ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ. ಇದಕ್ಕೆ ಕಿಂಡರ್ ಗಾರ್ಡನ್ ಪದ್ಧತಿ ಪ್ರೊಬೆಲ್ ಅವರ ಕಿಂಡರ್ ಗಾರ್ಡನ್ ಪದ್ಧತಿಯಾಗುತ್ತೆ. ಹಾಗೆ ಯೋಜನಾ ಪದ್ಧತಿ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದು ಅಂದರೆ ಜಾನ್ ಡೂಯಿ. ಕ್ರೀಡಾ ಪದ್ಧತಿ ಹೇಳುವಂಥದ್ದು
ಕುಕ್. ಅನುಗಮನ ಪದ್ಧತಿ ಫ್ರಾನ್ಸಿಸ್ ಬೇಕನ್. ಒಂದು ನಿಮಿಷ. ಸರಿಯಾದಂತಹ ಉತ್ತರ ಇದಕ್ಕೆ ಹೆಚ್ಚಾಗಿ ಆಪ್ಷನ್ 2 ಇದಕ್ಕೆ ಸರಿಯಾದಂತಹ ಉತ್ತರ ಆಗುತ್ತೆ. ನೆಕ್ಸ್ಟ್ 26ನೇ ಪ್ರಶ್ನೆ. ಮೂವರು ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ. ಸಂಖ್ಯೆಯ ವಾಚಕ. ಇಂಚರ ಪದವು ಈ ಸಮಾಸಕ್ಕೆ ಉದಾಹರಣೆ. ಕರ್ಮಧಾರೆ ಇನಿದಾದ ಸ್ವರ ಅನ್ನುವಂಥದ್ದಕ್ಕೆ ಬರೋದ್ರಿಂದ. ಅವನು ನಾಳೆ ಬರುವನೆಂದು ಹೇಳಿ ಹೋದನು. ಈ ವ್ಯಾಕರಣ ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಯಾಗುತ್ತೆ. ನುಡಿಗಟ್ಟಿಗೆ ಉದಾಹರಣೆ ಗಜ ಗಮನ ಅನ್ನುವಂಥದ್ದು. ಲಾಸ್ಟ್ ಪ್ರಶ್ನೆ. ಈ ಪುಸ್ತಕಕ್ಕೆ ಬೆಲೆ ಹೆಚ್ಚು. ಇಲ್ಲಿ ಗೆರೆ ಎಳೆದ ಪದದ ಕಾರಕಾರ್ಥ ಸಂಪ್ರದಾನ. ಒಟ್ಟು 30 ಕ್ವಶನ್ಗಳ ಸಂಭವನೀಯ ಉತ್ತರಗಳನ್ನು ನಾವು ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವಂಥದ್ದು. ಇವೇ ಫೈನಲ್ ಆದಂತಹ ಉತ್ತರಗಳಲ್ಲ. ಸರಿಯಾದ ಉತ್ತರಗಳನ್ನು ಇಲಾಖೆಯವರು ಬಿಟ್ಟಂತಹ ಉತ್ತರಗಳೇ ಫೈನಲ್ ಉತ್ತರಗಳಾಗಿರುತ್ತೆ. ಇವು ಸದ್ಯ ನಿಮ್ಮ ಪ್ರೆಡಿಕ್ಟ್ಗಾಗಿ ಅಥವಾ ಅಂದಾಜು ಮಾಡ್ಕೊಳ್ಳಿಕ್ಕಾಗಿ ಈ ಉತ್ತರಗಳನ್ನು ನಾವು ನೀಡಿರುವಂಥದ್ದು. ಉತ್ತರಗಳಲ್ಲಿ ತಪ್ಪಿದ್ರೆ ಕ್ಷಮೆ ಇರಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.